ಎಕರೆ ಭೂಮಿನ ಖರೀದಿ ಮಾಡಿದ್ರು ಹಿಂದಿನ ಕಮಿಟಿಯವರು. ಅದು ರಾಜ್ಯಪಾಲರ ಹೆಸರಿನಲ್ಲಿದೆ. ಇವತ್ತಿನವರೆಗೂ ಅದನ್ನು ನಮ್ಮ ಪ್ರಯತ್ನ ಮಾಡಿ ಇವತ್ತಿನವರೆಗೂ ಆ ಬಡ ಜನರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅದರಲ್ಲಿ 2 ಎಕರೆ 20 ಗುಂಟೆ 23 ಗುಂಟೆ ಭೂಮಿ ನಾನು ಆ ಟೈಮ್ನಲ್ಲಿ ಆ ಇದು ಯೋಜನೆ ಕೊಟ್ಟವನೇ. ನಮ್ಮ ಕೂಟಿದ್ದ ಇನ್ನೊಂದು ವ್ಯಕ್ತಿನೂ 2 ಜನ ಕೊಟ್ಟಾರ. ಇವತ್ತು ನಾವು ಏನು ಮಾಡಿದ್ವಿ ಅಂದ್ರೆ ಆ ಭೂಮಿ ಕೊಟ್ಟದ್ದನ್ನು ಅವರಿಗೆ ಅದನ್ನು ಸರ್ವೆ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇವತ್ತಿನವರೆಗೂ ಅದನ್ನು ಪಿ ಟಿ ಶೀಟ್ ಇದು ಕೊಟ್ಟು ಅದನ್ನು ಸ್ಕೆಚ್ ಹಾಕಿ ಬಡ ಜನರಿಗೆ ಕೊಡಲಿಕ್ಕೆ ಇವತ್ತಿನವರೆಗೂ ಆಗಲಿಲ್ಲ. ನಾವು ಎಷ್ಟು ಸರಿ ಪ್ರಯತ್ನ ಮಾಡಿದವು ಅಧಿಕಾರಿಗಳು ಅಥವಾ ಇದರಲ್ಲಿಂದ ನಿಷ್ಕಾಳಜಿಲಿಂದ ಏನೋ ಅದನ್ನು ಇವತ್ತಿನವರೆಗೂ ಜನರಿಗೆ ಕೊಡಲಿಕ್ಕೆ ಇವತ್ತು 2004ರಿಂದ 10 ವರ್ಷ ಆಯಿತು. ಇವತ್ತು ಫಲಾನುಭವಿಗಳು ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ನಮ್ಗೆ ಬಹಳ ಒಂದು ಟೈಪ್ ನೀವು ಅದನ್ನು ಯಾಕೆ ಇದು ಮಾಡುವಲ್ರಿ ಅನ್ನೋಂಥ ವಿಚಾರ ಮಾತಾಡಿದಾಗ ನಮ್ಗೆ ಭಾಳ ಒಂದು ರೀತಿ ಏನು ನಾವು ಇನ್ನೂ ಮಾಡಲಿಕ್ಕೆ ನಮ್ಮ ಕಡೆ ಆಗವಲ್ದು ಅಂಥವೆಲ್ಲ ಕೆಲಸಗಳು ಕೆಲವಂತ ಬಹಳಷ್ಟು ಕೆಲಸಗಳು ಇದಾವೆ. ಇನ್ನು ಸದಸ್ಯರಾಗಿ ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದೀರಾ ಅಂದ್ರೆ ಮುಂದಿನ ಮಟ್ಟದಲ್ಲಿ ಮಾಡ್ಬೇಕಾಗಿರೋ ಯೋಜನೆ ಹೇಳಿದ್ರಿ ನಮ್ಮ ಮುಂದೆ. ಓಕೆ, ನೆಕ್ಸ್ಟ್ ಈಗ ಪ್ರೆಸೆಂಟ್ ತಾವು ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಮುಂದಿನ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಸರ್ ತಮಗೆ? ರಾಜಕೀಯದಲ್ಲಿ ಜನ ಸಹಕಾರ ಕೊಟ್ಟು ತಂದ್ರೆ ನಾವು ಇನ್ನೂ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮುಂಚೆ ತಾಲೂಕಾ ಪಂಚಾಯತಿ ಜನ ಪ್ರೋತ್ಸಾಹ ಕೊಟ್ರೆ ಜನರು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಸೇವೆ ಮಾಡ್ಬೇಕು. ತಾಲೂಕ್ ಪಂಚಾಯತಿ ಕಂಟೆಸ್ಟ್ ಮಾಡ್ಬೇಕು ಅಂತ ಒಂದು ಗುರಿ ಇದೆ. ಜನರ ಒಂದು ಪ್ರೋತ್ಸಾಹ ಇರಬೇಕು. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವ ಜನತೆಗೆ ಮತ್ತು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ಸಿದೀನಿ ಅಂತ ಹೇಳಿದ್ರೆ ಜನ ನೆನ್ಸೋಂತ ಕೆಲಸ ಯಾವ್ದು ಮಾಡಿದಿರ ಸರ್? ಜನ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ನಮ್ಮ ರಾಜ್ಯದಾದ್ಯಂತ ಇವತ್ತು ಮಹಿಳೆಯರ ಮೇಲೆ ಶೋಷಣೆ ಅತ್ಯಾಚಾರ ನಡೀತಾ ಇದೆ. ಅದು ನಿಜವಾಗಿ ಒಂದು ಖಂಡನೀಯವಾದಂಥ ಒಂದು ವಿಷಯ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕನಸಿದ್ದ ಕನಸು ಒಂದು ಮಹಿಳೆ ಒಬ್ಬಂಟಿಯಾಗಿ ರಾತ್ರಿ ಹೋಗಿ ಮನೆಗೆ ಬಂದಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂಥ ಒಂದು ಅಂತೇಳಿ ಹೇಳಿದರೆ ಇವತ್ತು ನಮ್ಮ ಒಂದು ವ್ಯವಸ್ಥೆ ಒಳಗೆ ಇವತ್ತು ನಮ್ಮ ಮಕ್ಕಳನ್ನ ಹೊರಗೆ ಕಳಿಸ್ಬೇಕಾದ್ರೆ ಇವತ್ತು ಶೋಚನೀಯವಾದಂಥ ವಿಷಯ ಒಂದು ಸ್ಥಿತಿ ಬಂದೈತೆ. ಇವತ್ತು ಅಂಥ ಒಂದು ದುರ್ಗ ಸಂಗತಿ ಮುಂದೆ ಆಗಲಾರ್ದಂಥ ರಾಜ್ಯ ಸರ್ಕಾರ ಕಾಯ್ದೆ ಒಂದು ಗಟ್ಟಿ ಇದನ್ನು ಕೊಟ್ಟು ಆ ಒಂದು ಇದನ್ನು ನಿಭಾಯಿಸಬೇಕು ಅಂತೇಳಿ ನಮ್ಮ ಆಶೆ. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ತಮ್ಮ ಕ್ಷೇತ್ರವಾದ ಮುಂಡಗೋಡ ಹಾಗೂ ತಮ್ಮ ಇಂದೂರು ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ನಮಗೆ ಏನಾಗ್ತದೆ ಅಂದ್ರೆ ಜನರು ಇವತ್ತು ಇಲೆಕ್ಷನ್ ಬಂದಾಗ ಈ ದುಡ್ಡು ಮತ್ತು ಹೆಂಡಕ್ಕೆ ಆಮಿಷ ಆಗಲಾರ್ದಂಗೆ ಒಳ್ಳೆಯ ಒಂದು ಜನಸೇವೆ ಮಾಡುವಂಥ ವ್ಯಕ್ತಿಗೆ ತಮ್ಮ ಸಹಕಾರ. ಪಂಚಾಯತಿ ಇಲೆಕ್ಷನ್ ಮುಗಿದ ತಕ್ಷಣ ನಾವು ಜಿಲ್ಲಾ ಪಂಚಾಯತಿ ಕೊಟ್ಟು ತಮ್ಮ ಮತವನ್ನು ಕೊಟ್ಟು ಈ ತಾಲೂಕನ್ನ ಅಥವಾ ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗೆ ಅವಕಾಶ ಕೊಟ್ಟು ಆರಿಸಿ ತಂದು ಸೇವೆ ಮಾಡಿ ಕೊಡ್ಬೇಕಂತ. ಓಕೆ, ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್. ಅಂಥವರನ್ನ ನಿರ್ಮೂಲನೆ ಮಾಡುವಂತ ವ್ಯವಸ್ಥೆ ಭಾರತದ ಯುವ ಜನತೆ ಮಾಡಬೇಕು. ಓಕೆ, ತಾವೊಂದು ನಮ್ಮ ಮೀಡಿಯಾ ಮುಖಾಂತರ ಮೇಡಮ್ ತಾವು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರು ಹಿಂದುಳಿದವರು ಅಂತ ಹೇಳಿ ಮನೇಲೇ ಇರಬಾರ್ದು. ಅವರು ಸ್ವಲ್ಪ ರಾಜಕೀಯದಲ್ಲಿ ಮುಂದುವರೆದು ಮತ್ತೆ ಅದನ್ನ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡ್ಬೇಕು. ಕೊನೆಗೆ ಏನೇನ್ ತೊಂದ್ರೆ ಅದೇ ನಮ್ಮ ಮಹಿಳೆಯರಿಗೆ ಏನ್ ಬೇಕು ಅದನ್ನ ನಮ್ಮ ತಿಳಿದಂತರ ಹತ್ರ ನಾವು ಕೇಳ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳೋದೊಂದು ಆಸೆ ನನಗೆ. ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಂಡ್ರಿ ತಾವು ಮತ್ತೆ ತಮ್ಮ ಕ್ಷೇತ್ರವಾದ ಕುಮಟಾ ಹಾಗೂ ತಮ್ಮ
ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಕ್ಷೇತ್ರ ನಮ್ಮ ಜನತೆಗೆ ಹೇಳುವುದು ಇಷ್ಟೇ, ಒಳ್ಳೆಯ ಶಿಕ್ಷಣ ಪಡೆದು ಅದರಿಂದ ತಪ್ಪನ್ನು ತಿದ್ದುಕೊಳ್ಳುವಂಥ ಒಂದು ಶಕ್ತಿ ಬರಬೇಕು. ಇವತ್ತಿಲ್ಲಿ ಎಲ್ಲರೂ ಒಂದು ಉದ್ಯೋಗದಲ್ಲಿದ್ದರೆ ಯಾರಿಗೂ ಒಂದು ಹಿಂಸೆ ಕೊಡುವಂಥ ಒಂದು ಕೃತ್ಯ ಯಾರಿಗೂ ಹೋಗುವುದಿಲ್ಲ. ಅಂದರೆ ಅವರವ್ರ ಉದ್ಯೋಗದಲ್ಲಿ ಅವರು ದಿನ ಕಳೀತಾರೆ. ಮತ್ತು ಜನರಲ್ಲಿ ಒಂದು ಹಿರಿಯರನ್ನು ಗೌರವಿಸುವುದು ಮತ್ತು ಅವರ ಒಂದು